ಹರೇ ರಾಮ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಈ ಗಣಕಲ್ಲಿ ತುಂಬ ಕಲಿತವು. ಮೊದಲ ನನಗೆ ಕೃಷಿ ಮಾಡುವು ತುಂಬ ಕಮ್ಮಿ, ಹಾಗೆ ತುಂಬ ಕಲಿತವು ಅಭ್ಯಾಸ ಮಾಡಿದ ಹಿರಿಯರು ಮಾಡಿದ ಕೃಷಿಯ ಆಸಕ್ತಿ ಇಲ್ಲದೆ ಕೃಷಿಯ ಬಿಟ್ಟು ಪೇಟೆಗೆ ಹೋಗಿ ಜೀವನ ಮಾಡಲಿ. ಪೇಟೆಗೆ ಹೋಗ್ತು ಉದ್ಯೋಗಕ್ಕಾಗಿ, ತನ್ನ ಹೊಟ್ಟೆಪಾಡಿಗಾಗಿ. ಹಾಗೆ ಎಲ್ಲರೂ ಪೇಟೆಗೆ ಹೋಗಿ ಅಲ್ಲೇ ಜೀವನ ನಡೆಸಿಕೊಂಡಿದ್ದೆವು. 2020ರಲ್ಲಿ ಎಲ್ಲರಿಗಂತಿಪ್ಪ ಹಂಗೆ ಮಹಾಮಾರಿ ಕೊರೋನಾ ಬಂತು. ಅಷ್ಟಪ್ಪಾಗ ತುಂಬ ತೊಂದರೆ ಆಯಿತು. ದೊಡ್ಡ ದೊಡ್ಡ ಕೆಲಸಲಿಪ್ಪ ಹೋದೆ ತಮ್ಮ ಕೆಲಸ ಕಳ್ಕೊಂಡವು. ಹಾಗೆ ಸಣ್ಣ ಕೆಲಸಲಿಪ್ಪ ಹೋಗಿ ಎಲ್ಲರಿಗೂ ಆರೋಗ್ಯ ಮತ್ತು ನೆಮ್ಮದಿ ಅತ್ಯಂತ ಮುಖ್ಯ. ಜೀವನ ಹೆಂಗಾರು ಮಾಡಲಿಕ್ಕೂ ಆರೋಗ್ಯ ಸರಿಯಾಗಿದ್ದರೆ ಹೇಳಿ. ಹಾಗೆ ಹೆಚ್ಚಿನ ಹೋದೆ ತಮ್ಮ ಆ ಕೆಲಸವ ಬಿಟ್ಟು ಮತ್ತೆ ಪುನಃ ತಮ್ಮ ಹಳೆಯ ಹಳ್ಳಿಗೆ ಬಂದವು. ಅಭ್ಯಾಸ ಮಡಿದ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋದವು. ಅಲ್ಲಿ ರಜೆ ಸಣ್ಣ ಕೃಷಿ ಇತ್ತು, ಹಾಗೆ ದೊಡ್ಡ ದೊಡ್ಡ ಕೃಷಿಯೂ ಇತ್ತು. ದೊಡ್ಡ ದೊಡ್ಡ ಕೃಷಿ ಇದ್ದವು, ಅದರಲ್ಲಿಯೇ ಮುಂದುವರಿಸಿಕೊಂಡು ಅದನ್ನೇ ಬೆಳೆಸುತ್ತಾ ಹೋದವು. ಹಾಗೆ ಅದು ಜೀವನಕ್ಕೆ ಒಂದು ಆಧಾರಗೊಂಡು ಬಂತು. ಹಾಗೆ ಸಣ್ಣ ಸಣ್ಣದೇ ಮಾಡಿಕೊಂಡು ಬಂದವು. ಅವಕ್ಕೆ ಅದರ ಮುಂದುವರಿಸಿಕೊಂಡು ಬರ್ತಾ ಇದ್ದಂಗೆ ಮತ್ತೆ ಅದು ಸಾಲದ ಬಂದಪ್ಪಾಗ ಅದಕ್ಕೆ ಪುನಃ ಜಾಗೆ ಸೇರಿಸಿಕೊಂಡು ಬಂದು ದೊಡ್ಡ ಮಾಡಿಕೊಂಡು ಬಂದವು. ಇದರಲ್ಲಿ ತೃಪ್ತಿಪಟ್ಟುಕೊಂಡು ಖುಷಿಪಟ್ಟುಕೊಂಡು ಅದರಲ್ಲಿಯೇ ಜೀವನ ನಡೆಸಿಕೊಂಡು ಬರ್ತಾ ಇದ್ದವು. ಹಾಗೆ ಬೇರೆ ಬೇರೆ ಜೀವನಕ್ಕೆ ದಾರಿಯ ಕಂಡುಕೊಂಡು ಬಂದವು. ಹಾಗೆ ಈಗ ಈ ಗಣಕದಲ್ಲಿ ಒಂದೇ ಉದ್ಯೋಗಗಳೆಲ್ಲ 4-5 ಉದ್ಯೋಗಗಳಲ್ಲಿ ರಜೆ ಹನಿ ಕೂಡಿ ಅಲ್ಲ ಹೇಳುವ ಹಾಗೆ ಬೇರೆ ಬೇರೆ ರೀತಿಯ ಸುಧಾರಿಕೆಗೆ ಹೋಗ್ಬೋದು, ಅಡಿಗೆಗೆ ಹೋಗ್ಬೋದು. ಹಾಗೆ ಅದೆಲ್ಲ ಕೊರತೆ ಎಂತ ಇಲ್ಲ. ಹಾಗೆ ಒಂದು ಚೂರು ತಕ್ಕ ಮಟ್ಟಿಗೆ ಕೃಷಿಯನ್ನು ಹೀಗೆ ತುಂಬ ಎಲ್ಲ ವ್ಯವಹಾರಗಳನ್ನು ಜೀವನ ಮಾಡಿಕೊಂಡು ಬರ್ತಾ ಇದ್ದವು. ಹಾಗೆ ಅದರಲ್ಲಿ ನಾನೀಗ ಇಂದು ಹೊರಟಂತಹ ವಿಚಾರ ಎಂಥದ್ದು ಹೇಳಿದರೆ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬ ಜನ ಅಲ್ಲಲ್ಲಿ ಹೋಟೆಲ್ಗಳು ನಡೆಸಿಕೊಂಡು ಬರ್ತಾಯಿದ್ದವು. ಅದು ನಮ್ಮ ಹವ್ಯಕರ ಹೋಟೆಲು ಹೇಳೋದು ತುಂಬ ಖುಷಿ ಕೊಡುವಂತಹ ವಿಚಾರಾಂಗ. ಕುಂಬಳೆಂದ ಪುತ್ತೂರಿಂಗೆ ಹೋಬಳಿವರೆಗೆ ಉದಾಹರಣೆಗೆ. ಹಾಗೆ ಹೋಗ್ತಾ ಇಬ್ಬಲ್ಲಿ ಕುಂಬಳೆ, ಸೀತಂಗುಳ್ಳಿ ಬದಿಯಡ್ಕ, ನೀರ್ಚಾಲು ಬದಿಯಡ್ಕ, ಪೆರ್ಲ ಅಡ್ಡನಡ್ಕ, ವಿಟ್ಲ, ಕಬಕ, ಪುತ್ತೂರು ಹಿಂಗೆ ಅಲ್ಲಲ್ಲಿ ಪೇಟೆಗಳಲ್ಲಿ ನಮ್ಮ ಹೋಟೆಲ್ಗೆ ಬರ್ತಾಯಿದ್ದು ಅದು ನಿಜವಾಗಿಯೂ ಒಂದು ನಮಗೆ ಖುಷಿ ಕೊಡ್ತು. ನಮ್ಮ ಹವ್ಯಕರ ಹೋಟೆಲ್ಗಳು ಹೇಳಿದರೆ ನಾವು ಆಹಾರವ ತುಂಬ ದೂರಕ್ಕೆ ಹೋಗುವಾಗ ಮನೇಲಿ ಮಾಡಿಕೊಂಡು ತೆಕ್ಕೊಂಡು ಹೋಗಿಕೊಂಡಿತ್ತು. ಹಾಗೆ ಈಗ ಆಹಾರ ಅಲ್ಲಿಂದ ಅಲ್ಲಿಗೆ ಬೇಕಾಗುತ್ತಲೇ ತುಂಬ ದೂರ ಹೋಗ್ತಾ ಇದ್ದರೆ ಟ್ರೈನಿಲಿಯ ಹೋದರೆ ಕಸ್ಟಮ್ ಬಸ್ಸುಗಳಲ್ಲಿಯ ಹೋಗುವಾಗ ನಾವು ಹೋಟ್ಲಿಗೆ ಉಪಕ್ರಮ ಇದ್ದು. ಹಾಗೆ ಹೋಟ್ಲಿಗೆ ಉಪಕ್ರಮ ಇದ್ದಾಗ ಹೀಗೆ ನಮ್ಮವರ ಹೋಟೆಲು ಹೇಳಿದ್ದರೆ ಅದರ ತಿಳ್ಕೊಂಡಿದ್ದರೆ ಅಲ್ಲಿಗೆ ಹೋಗಂತದ್ದು ನಮಗೆ ತುಂಬ ಖುಷಿ ಕೊಡ್ತು. ಹಾಗೆ ಈಗ ನಾನು ತಿಳಿದ ಹಾಗೆ ನೀರ್ಚಾಲಲ್ಲಿಯೂ ಮೇಲಾಣಪೇಟೆಯಲ್ಲಿ ಒಂದು ನಮ್ಮ ಹವ್ಯಕರ ಹೋಟೆಲು ಶುರುವಾಯ್ದಡ ಹಳ್ಳಿ ಕೇಳ್ತಾ ಇದ್ದು. ಹಾಗೆ ಪೆರ್ಲಲ್ಲಿಯೂ ಇದೆ 5 ಅಡ, ಕಬಕಲ್ಲಿಯೂ 5 ಹೇಳ್ತಾ ಇದ್ದವು. ಆದರೆ ನಾನು ಮಾತ್ರ ಇಲ್ಲೆಲ್ಲಿಗೂ ಹೋಯ್ದಿಲ್ಲ. ಅದರ ಅಲ್ಲಿನ ರುಚಿಗಳೆಲ್ಲ ನೋಡೋಕ್ಕೂ ಹೇಳಿ ಖುಷಿ ಆಗ್ತಾ ಇದ್ದು. ಅಲ್ಲಿ ಆ ಹೋಟೆಲ್ಗೆ ಹೋಗುವಂತಹ ಅವಕಾಶ ಸಿಕ್ಕಿಪ್ಪಾಗ, ಹಾಗೆ ಸಮಯವು ಹೊಂದಾಣಿಕೆ ಆಗ್ತಾ ಇಪ್ಪಾಗ ಹೋಯಕ್ಕೂ ಹೇಳುವಂತಹ ಮನಸ್ಸು ನನ್ನತ್ರ ಇದ್ದು ಅದರ ಒಂದು ಮನಸ್ಸಿನ ಮೂಲೆಯಲ್ಲಿ ಮಡಿಕೊಂಡಿದೆ. ಹೆಂಗಾವತ್ತು ಹೇಳಿ ನೋಡೋಕ್ಕೂ ಬಾಕಿಪ್ಪಲ್ಲಿಯುವುದೇ ಬಹುಶಃ ಹೋಟೆಲುಗ ಇನ್ನು ಮುಂದಂಗೆ ಬಕ್ಕು ಹೇಳಿ ಕಾಣ್ತಾ ಇದ್ದು. ಹಾಗೆ ಇಲ್ಲಿ ವಿಟ್ಲಂದ ಎಂಗಳ ಈ ಊರಿಂದ ಉತ್ತರ ಕನ್ನಡಕ್ಕೆ ಹೋಗಗಳಿದೆ. ನಮ್ಮ ಇಲ್ಲಿ ಕಲ್ಲಡ್ಕಲ್ಲಿ KT ಹೋಟೆಲ್ಗಳು ತುಂಬ ಪ್ರಸಿದ್ಧವಾಗಿಪ್ಪಂತಹದ್ದು ಹೇಳಿದರೆ ಕಲ್ಲಡ್ಕ ಟೀ ಹೇಳಿ KT ಹೇಳಿದ್ರೆ ಶಾರ್ಟ್ ಫಾರ್ಮ್ ಆಗಿ
ಅದರ ಉಪಯೋಗಿಸಿದ್ದೆವು. ಅದು KT ಹೋಟೆಲ್ ಹೇಳಿದರೆ ಅದು ಫೇಮಸ್ ಆಯಿತು ತುಂಬ. ಎಲ್ಲರೂ ಚಾಯಕ್ಕಾಗಿಯೇ ಬಂದು ಅಲ್ಲಿ ನಿಲ್ಲಿಸಿ ಚಾಯ್ ಕುಡಿದು ಉಪಕ್ರಮ ಹಂಗಿದ್ದು. ಹಾಗೆ ಬಾಕಿ ಐಟಮ್ಗಳಲ್ಲಿ ಅದರಲ್ಲಿ ಚಾಯವೇ ಫೇಮಸ್ಸು. ಹಾಗೆ ಚೂರು ಮುಂದೆ ಹೋದರೆ ಮಂಗಳೂರುಗಳಲ್ಲಿಯೂ ಇಕ್ಕು ಗೊತ್ತಿಲ್ಲ ನನಗೆ. ಮಂಗಳೂರು, ಉಡುಪಿಯಲ್ಲಿ ಇಕ್ಕು. ರಜಾ ಮುಂದೆ ಹೋದರೆ ಅಲ್ಲಿ ಹೊನ್ನಾವರಲ್ಲಿ ಬಹುಶಃ ಅದು ಹೆಸರು ವೃಂದಾವನಾಳಿ ಕಾಣ್ತು. ನಮ್ಮ ಹವ್ಯಕರದ್ದೇ ಹೋಟೆಲು. ಅಲ್ಲಿ ನಮ್ಮ ಸಂಸ್ಥಾನದವರ ಫೋಟೋ, ಗೋವುಗಳ ಫೋಟೋ ಅದೆಲ್ಲ ಇದ್ದು ಅಲ್ಲಿ ಬಂದಂತಹ ಹಣ ಎಲ್ಲ ಕಾಣಿಕೆ ಹಾಕುತ್ತವೆ ಅಲ್ಲಿ. ಹಾಗೆ ಮತ್ತು ಮುಂದೆ ಹೋದರೆ ಮರಿಭಟ್ಟರ ಹೋಟೆಲು ಹೇಳಿ ನಾವು ಗೋಕರ್ಣಕ್ಕೆ ಮಠಕ್ಕೆ ಹೋಗುವಾಗ ಎಡದ ಹೊಡೆಲಿ ಒಂದು ಹೋಟೆಲಿದ್ದು, ಅದು ನಮ್ಮವರದ್ದೇ ಹೋಟೆಲು. ಹೀಗೆ ಅಲ್ಲಲ್ಲಿ ನಮ್ಮ ಹವ್ಯಕರ ಹೋಟೆಲು ಶುರುವಾಯಿತು. ಒಳ್ಳೆ ಇಷ್ಟಪಡ್ತಾ ಇದ್ದೆ. ಇದು ತುಂಬ ಖುಷಿ ಕೊಡ್ತು ಈ ವಿಚಾರ. ಇದು ನಿಮಗೂ ಹೆಂಗಾಯಿತು ಹೇಳಿ ತಿಳಿಸಕ್ಕೂ. ಇದು ಇಂದ್ರಾಣ ನಮ್ಮ ಹವ್ಯಕರ ಹೋಟೆಲಿನ ವಿಷಯ ಆಗಿತ್ತು. ಲೈಕ್ಸ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಇನ್ನು ವಿಡಿಯೋ ಹೆಂಗಾಯಿತು ಹೇಳಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಕ್ಕೂ ಹೇಳಿ ಕೇಳಿಕೊಡ್ತಾ ಈ ಸಣ್ಣ ವಿಡಿಯೋವ ಇಲ್ಲಿಗೆ ನಿಲ್ಲಿಸುತ್ತಾ ಇದ್ದೆ. ಹರೇ ರಾಮ, ನಮಸ್ಕಾರ.